ವೈನಾಡು ದುರಂತದಿಂದ ಎಚ್ಚೆತ್ತುಕೊಂಡಿರುವಂತಹ ರಾಜ್ಯ ಸರ್ಕಾರ ಇದೀಗ ಮಲೆನಾಡು ಮತ್ತು ಕರಾವಳಿಯಲ್ಲಿ ಏನು ಮಳೆಯಿಂದ ಗುಡ್ಡ ಕುಸಿತ ಮತ್ತು ಭೂಕುಸಿತ ಸಂಭವಿಸ್ತಾ ಇದೆ. ಇದರ ಒಂದು ತನಿಖೆಗೆ ಈಗ ಜಿಯೋಲಾಜಿಕಲ್ ಆಫ್ ಇಂಡಿಯಾ ತಂಡ ಏನಿದೆ ಅದರ ಒಂದು ಪರಿಶೀಲನೆಗೆ ಈಗ ಆದೇಶವನ್ನು ನೀಡಿರುವಂಥದ್ದು. ಪ್ರಮುಖವಾಗಿ ಚಿಕ್ಕಮಗಳೂರಿನ ಮಲೆನಾಡು ಭಾಗ ಮತ್ತು ಪಶ್ಚಿಮ ಘಟ್ಟ ಸಾಲಿನಲ್ಲಿ ಧಾರಾಕಾರವಾಗಿ ಏನು ಮಳೆ ಸುರಿದಿತ್ತು. ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗುಡ್ಡ ಮತ್ತು ಭೂಕುಸಿತ ಕೂಡ ಸಂಭವಿಸಿರುವಂಥದ್ದು. ಈ ಒಂದು ಪ್ರದೇಶಗಳಲ್ಲಿ ಈಗ ಆಲ್ರೆಡಿ ಆ ಜಿಲ್ಲಾಡಳಿತಕ್ಕೆ ಅಂತಹ ಅಪಾಯಕಾರಿ ಸ್ಥಳಗಳನ್ನು ಗುರುತು ಮಾಡಲಂತೆ ಈಗ ಆಲ್ರೆಡಿ ಜಿಲ್ಲಾಡಳಿತಕ್ಕೆ ಒಂದು ಆದೇಶವನ್ನು ನೀಡಿತ್ತು. ಈ ನಿಟ್ಟಿನಲ್ಲಿ ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಪ್ರಸಿದ್ಧ ಮುಳ್ಳಯ್ಯನಗಿರಿ ಜೊತೆಗೆ ಚಂದ್ರದ್ರೋಣ ಪರ್ವತ, ಇನಾಮು ದತ್ತಾತ್ರೇಯ ಬಾವಡಂಗ ಸ್ವಾಮಿ ದರ್ಗಾ ಸೇರಿದಂತೆ ಶೃಂಗೇರಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 88 ಜಾಗಗಳನ್ನು ಈಗ ಗುರುತನ್ನ ಮಾಡಿತ್ತು. ಅದೇ ರೀತಿ ಮುಳ್ಳಯ್ಯನಗಿರಿಯ ತೆರಳುವಂತಹ ಮಾರ್ಗ ಮಧ್ಯೆ ಸಾಕಷ್ಟು ಪ್ರಮಾಣದಲ್ಲಿ ಗುಡ್ಡ ಕುಸಿತಿತ್ತು. ಈ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆಯ 16 ಕಡೆ ಗುಡ್ಡ ಕುಸಿತು ರಸ್ತೆಗೆ ಅಡ್ಡಲಾಗಿ ಬಿದ್ದಿತ್ತು. ಜೊತೆಗೆ ಗುಡ್ಡ ಕುಸಿಯುವ ಒಂದು ಆತಂಕ ಕೂಡ ಸೃಷ್ಟಿಯಾಗಿತ್ತು. ಏನು ಪ್ರತಿದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಒಂದು ಪ್ರದೇಶಗಳಿಗೆ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಇತ್ತೀಚಿನ ದಿನಗಳಂತೂ ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಸಿಗರು ಈ ಒಂದು ಭಾಗಕ್ಕೆ ಆಗಮಿಸ್ತಾನೆ ಇದ್ದಾರೆ. ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಇವತ್ತು ಜಿಯೋಲಾಜಿಕಲ್ ಆಫ್ ಇಂಡಿಯಾ ಸರ್ವೆ ತಂಡ ಏನಿದೆ ಅದು ಪರಿಶೀಲನೆಯನ್ನು ನಡೆಸುತ್ತೆ. ಪ್ರಮುಖವಾಗಿ ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಈ ಚಂದ್ರದ್ರೋಣ ಪರ್ವತದ 10ಕ್ಕೂ ಅಧಿಕ ಸ್ಥಳಗಳನ್ನು ಅಪಾಯಕಾರಿ ಅಂತೇಳಿ ಈಗ ಗುರುತನ್ನ ಮಾಡಿರುವಂಥದ್ದು. ನಾವಿವಾಗ ಮುಳ್ಳಯ್ಯನಗಿರಿಗೆ ತೆರಳುವ ರಸ್ತೆಯ ಮಾರ್ಗದಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಗುಡ್ಡ ಕುಸಿತ ಸಂಭವಿಸಿದೆ ಅಂತೇಳಿ. ಈ ಒಂದು ಪ್ರದೇಶ ಏನಿದೆ ಇದು ಪಶ್ಚಿಮ ಘಟ್ಟ ಸಾಲಿನಲ್ಲಿ ಇರುವಂಥದ್ದು. ಈ ಒಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ. ಇದರ ಯಾಕಾಗಿ ಈ ಒಂದು ಗುಡ್ಡ ಕುಸಿತ ಸಂಭವಿಸ್ತದೆ ಅಂದರೆ ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬೀಳುತ್ತೆ. ಈ ಮಳೆಯಿಂದಾಗಿ ಈ ಒಂದು ಗುಡ್ಡ ಕುಸಿತ ಇದೆಯಾ ಅಥವಾ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈ ಒಂದು ಗುಡ್ಡ ಕುಸಿತ ಸಂಭವಿಸ್ತಾ ಇದೆಯಾ ಎಂಬ ನಿಟ್ಟಿನಲ್ಲಿ ಈಗ ಜಿಯೋಲಾಜಿಕಲ್ ತಂಡ ಏನಿದೆ ಆ ಒಂದು ತಂಡ ಒಂದು ಸರ್ವೆ ಕಾರ್ಯವನ್ನು ಮಾಡುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ತಂಡ ಏನಿದೆ ಅದು ಮುಳ್ಳಯ್ಯನಗಿರಿಯ ಭಾಗದಲ್ಲಿ ಏನು ಒಂದು ಗುಡ್ಡ ಕುಸಿತ ಮತ್ತು ಭೂಕುಸಿತ ಸಂಭವಿಸಿತ್ತು ಈ ಒಂದು ಪ್ರದೇಶಗಳಲ್ಲಿ ಪರಿಶೀಲನೆ ಮತ್ತು ಸರ್ವೆ ಕಾರ್ಯವನ್ನು ಮಾಡುತ್ತೆ. ಜೊತೆಗೆ ಈ ಒಂದು ಪ್ರದೇಶ ಏನಿದೆ ಇದು ಪ್ರವಾಸಿಗರ ಮೆಚ್ಚಿನ ತಾಣ ಆಗಿರುವಂಥದ್ದು, ಪ್ರವಾಸಿಗರ ಹಿತದೃಷ್ಟಿಯಿಂದ ಜೊತೆಗೆ ಅತಿ ಎತ್ತರದ ಶಿಖರ ಕೂಡ ಆಗಿರುವಂಥದ್ದು. ಇಲ್ಲಿ ಏನಾದ್ರೂ ಬೇರೆ ರೀತಿಯ ಅಂದರೆ ಮಳೆಯಿಂದ ಏನಾದ್ರೂ ಈ ರೀತಿಯ ಗುಡ್ಡ ಕುಸಿತ ಸಂಭವಿಸ್ತಾ ಇದೆಯಾ ಅಥವಾ ಅವೈಜ್ಞಾನಿಕ ಕಾಮಗಾರಿಯಿಂದ ಈ ಒಂದು ಗುಡ್ಡ ಕುಸಿತ ಮತ್ತು ಭೂಕುಸಿತ ಸಂಭವಿಸ್ತಿದೆಯಾ ಅನ್ನುವ ನಿಟ್ಟಿನಲ್ಲಿ ಜಿಯೋಲಾಜಿಕಲ್ ಇಂಡಿಯಾ ಸರ್ವೆ ಟೀಮ್ ಏನಿದೆ ಅದು ಇವತ್ತಿನಿಂದ ಪರಿಶೀಲನೆ ಆರಂಭಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.